ಗಣಪತಿ ಮೂಷಕನನ್ನು ವಾಹನವಾಗಿ ಏಕೆ ಆರಿಸಿಕೊಂಡನು? ಬಹಳ ವರ್ಷಗಳ ಹಿಂದೆ ಕ್ರೌಂಚ ಎಂಬ ಸಂಗೀತಜ್ಞನು ವಾಸವಾಗಿದ್ದ. ಒಂದಿನ ಏನಾಯ್ತಂದ್ರೆ, ರಾಜ್ಯಸಭೆಯ ಸಮಯದಲ್ಲಿ ಆ ಕ್ರೌಂಚ ಸಭೆಯ ಒಳಗಡೆ ಬಂದಿದ್ದನು. ಆ ಸಮಯದಲ್ಲಿ ಮಹಾನ್ ಋಷಿ ವಾಮದೇವರ ಪಾದದ ಮೇಲೆ ಕ್ರೌಂಚ ಕಾಲಿಟ್ಟನು. ಕೋಪಗೊಂಡ ಋಷಿ ಕ್ರೌಂಚನಿಗೆ ಶಾಪ ನೀಡಲು ಸಿದ್ಧರಾದರು. ಏನ್ ಶಾಪ ನೀಡಿದರಂದ್ರೆ, ನೀನು ಒಂದು ಮೂಷಕವಾಗಿ ರೂಪಾಂತರವಾಗು ಎಂದು ಕ್ರೌಂಚನಿಗೆ ಶಾಪ ನೀಡಿದರು. ಪರ್ವತದಷ್ಟು ಒಂದು ಮಹಾ ಇಲಿಯಾಗಿ ರೂಪಾಂತರಗೊಂಡನು. ಆಗ ಕ್ರೌಂಚನು ಅತಿ ದೊಡ್ಡ ಜೀವಿಯಾಗಿ ಭೂಮಿಯೆಲ್ಲೆಡೆ ಕ್ರೌಂಚ ಹಾನಿ ಮಾಡಲು ಶುರು ಮಾಡಿದನು. ಆಗ ಋಷಿಮುನಿಗಳ ಆಶ್ರಮಗಳು ಕೂಡ ಧ್ವಂಸ ಮಾಡಿದಾಗ ಆ ಸಮಯದಲ್ಲಿ ಗಣಪ ಕೂಡ ಅಲ್ಲೇ ವಾಸಿಸುತ್ತಿದ್ದರಿಂದ ಕ್ರಮ ಕೈಗೊಳ್ಳುವಂತೆ ನಿರ್ಧರಿಸಿದರು. ಉಳಿದೆಲ್ಲ ದೇವತೆಗಳು ಕೂಡ ಕ್ರೌಂಚನನ್ನು ನಾಶ ಮಾಡಲು ಯೋಚಿಸಿದರು. ಆದರೆ ಗಣಪನ ವಿಚಾರವೇ ಬೇರೆ ಇತ್ತು. ಅವನು ಆ ಭೀಕರ ಇಲಿಯನ್ನು ಹಿಂಬಾಲಿಸಿ ತನ್ನ ಬಲೆಗೆ ದೈವಿಕ ಹಗ್ಗದಿಂದ ಹಿಡಿದು ಅವನಿಗೆ ವಿಶೇಷ ಅವಕಾಶ ನೀಡಿದನು. ನಿನ್ನೆಲ್ಲಾ ಪಾಪಗಳನ್ನು ನಾನು ನಿವಾರಣೆ ಮಾಡ್ತೀನಿ ಅಂತ ಗಣಪ ಅವಕಾಶ ನೀಡಿದನು. ಆಗ ಕ್ರೌಂಚ ವಿಘ್ನಗಳ ನಿವಾರಿಸುವ ದೇವರ ಸೇವೆಗೆ ಸಂಪೂರ್ಣವಾಗಿ ಶರಣಾದನು. ಈ ಕತೆ ನಮ್ಗೆ ಏನ್ ಹೇಳ್ಕೊಡುತ್ತಂದ್ರೆ, ಆ ಇಲಿ ನಮ್ ಮನಸ್ಸಿದ್ದಂತೆ ಯಾವಾಗಲೂ ಅಲೆಮಾರಿ ಅಥವಾ ಚಂಚಲತೆಯಿಂದ ಇರುತ್ತೆ, ಯಾವಾಗಲೂ ಹೊಸದನ್ನು ಬಯಸುತ್ತೆ. ಇಂದಿನ ಬ್ಯುಸಿ ಜೀವನದಲ್ಲಿ ಈ ಕತೆ ನಮ್ಮೆಲ್ಲರಿಗೂ ತುಂಬಾ ಪ್ರಸ್ತುತವಾಗಿದೆ. ಈ ಕಥೆಯನ್ನು ಕೂಡ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದವರಿಗೆ ಹಂಚಿಕೊಳ್ಳಿ.